ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಈಜಲು ಹೋದ 3 ಬಾಲಕರು ಕೆರೆಯಲ್ಲಿ ಮುಳುಗಿ ಸಾವು. ಬಾಗೇಪಲ್ಲಿ ತಾಲೂಕಿನ ಆಚೆಪಲ್ಲಿಯಲ್ಲಿ ನಡೆಯಿತು ಘೋರ ದುರಂತ. ಈಜು ಬಾರದೆ ಕೆರೆಯಲ್ಲಿ ಮುಳುಗಿದ 3 ಮಕ್ಕಳು, ಮುಗಿಲು ಮುಟ್ಟಿದ ಪೋಷಕರ ಆಕ್ರಂದನ. ನವರಾತ್ರಿ ಪ್ರಯುಕ್ತ ಚಿಕ್ಕಬಳ್ಳಾಪುರದಲ್ಲಿ ಶಮಿ ಪೂಜೆ ನೆರವೇರಿಸಿದ ತಹಸೀಲ್ದಾರ್ ರಶ್ಮಿ. ವಿಜಯದಶಮಿ ಪ್ರಯುಕ್ತ ಚಿಕ್ಕಬಳ್ಳಾಪುರದ ವಾಪಸಂದ್ರದಲ್ಲಿ ನಡೆದ ಶಮಿ ಪೂಜೆ ಕುಟುಂಬದೊಂದಿಗೆ ಪಾಲ್ಗೊಂಡ ತಹಸೀಲ್ದಾರ್. ಗೀತಾ ಪಾರಾಯಣಕ್ಕೆ ವಾರ್ಷಿಕೋತ್ಸವ ಸಂಭ್ರಮ. ಚಿಕ್ಕಬಳ್ಳಾಪುರದ ಶಂಕರ ಮಠದಲ್ಲಿ ಪ್ರತಿ ಏಕಾದಶಿಗೆ ನಡೆಯುತ್ತಿರುವ ಭಗವದ್ಗೀತಾ ಪಾರಾಯಣ. 121 ಮಹಿಳೆಯರಿಂದ ಭಗವದ್ಗೀತಾ ಪಾರಾಯಣ. 1 ಶತಮಾನದಿಂದ ಗೊಂಬೆ ಕೂರಿಸುತ್ತಿರುವ ಕುಟುಂಬ. ಆಂಧ್ರ, ಕರ್ನಾಟಕ ಸೇರಿ 100 ವರ್ಷದ ಇತಿಹಾಸ ಹೊಂದಿರುವ ಗೊಂಬೆ ಪೂಜೆ. ಗಮನ ಸೆಳೆಯುತ್ತಿರುವ ತ್ರಿಮೂರ್ತಿಗಳು ಸೇರಿ ಬುಡಕಟ್ಟು ಸಮುದಾಯದ ಗೊಂಬೆಗಳು. ವಾರ್ತೆಗಳ ವಿವರ. ಕೆರೆಯಲ್ಲಿ ಈಜಲು ಹೋಗಿ 3 ಬಾಲಕರು ಮೃತಪಟ್ಟಿರುವ ದಾರುಣ ಘಟನೆ ಬಾಗೇಪಲ್ಲಿ ತಾಲೂಕಿನ ಆಚೆಪಲ್ಲಿ ಕೆರೆಯಲ್ಲಿ ನಡೆದಿದ್ದು, ದಸರಾ ರಜೆ ಕಾರಣ ಮನೆಯಲ್ಲಿದ್ದ ಮಕ್ಕಳು ಕೆರೆಯಲ್ಲಿ ಈಜಲು ಹೋಗಿ ದುರಂತ ಸಂಭವಿಸಿದ್ದು, ಮಕ್ಕಳನ್ನು ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ದಸರಾ ರಜೆಗಳು 3 ಮಕ್ಕಳನ್ನು ಬಲಿ ಪಡೆದಿವೆ. ರಜೆ ಇದ್ದ ಕಾರಣ ಮಕ್ಕಳು ಕೆರೆಯಲ್ಲಿ ಈಜಲು ಹೋಗಿ ನೀರಿನಲ್ಲಿ ಮುಳುಗಿದ್ದು, 3 ಕಂದಮ್ಮಗಳು ಮೃತಪಟ್ಟಿವೆ. ದಸರಾ ರಜೆ ಇದ್ದ ಕಾರಣ ಕೆರೆಗೆ ಈಜಲು ತೆರಳಿದ್ದ ವಿದ್ಯಾರ್ಥಿಗಳು ಈಜು ಬಾರದೆ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ. 14 ವರ್ಷದ ವಿಷ್ಣು, 12 ವರ್ಷದ ನಿಹಾಲ್ ರಾಜ್ ಮತ್ತು 16 ವರ್ಷದ ಹರ್ಷವರ್ಧನ್ ಮೃತ ಮಕ್ಕಳಾಗಿದ್ದಾರೆ. ముగ్గురు ఒకటో తరం ఉన్నారంట. ಹರ್ಷವರ್ಧನು, ವಿಷ್ಣುವರ್ಧನು, ನಿಹಾಲ್ ರಾಜ್ ಅಂತ 3 ಮಕ್ಕಳು. 8ನೇ ತರಗತಿ, 6ನೇ ತರಗತಿ, 11ನೇ ಕ್ಲಾಸಲ್ಲಿ ಓದಂಥ ಮಕ್ಕಳು. ನಿಜವಾಗ್ಲೂ ಭಾಳ ನೋವಾಗುತ್ತೆ. ಆ ಕುಟುಂಬದವರಿಗೆ ಆ ನೋವನ್ನು ಭರಿಸೋದ ಶಕ್ತಿ ಆ ಭಗವಂತ ನೀಡಲಿ. ಹಾಗೆ ನನ್ನದೊಂದು ಮನವಿ, ಆದಷ್ಟು ಮಕ್ಕಳ ಬಗ್ಗೆ ನಿಗಾ ಇರಲಿ. ಇಂಥ ಈಜಾಡೋಕ್ಕೆ ರಜಾ ಸಮಯದಲ್ಲಿ ಅವ್ರಿಗೆ ಗೊತ್ತಾಗಲ್ಲ ಮಕ್ಕಳಿಗೆ. ಆದಷ್ಟು ಜೋಪಾನವಾಗಿ ಇಟ್ಕೋಬೇಕು ಅಂತ ಮಾತಾಡಂತ. ಹಾಗೆ ನಮ್ಮ ಸರ್ಕಾರದಿಂದ ಅವ್ರಿಗೆ ಏನು ಸಿಗಬೇಕು ಅವೆಲ್ಲ ಪರಿಹಾರವನ್ನು ಕೊಡಿಸ್ತೀನಿ. ನನ್ನ ವೈಯಕ್ತಿಕವಾಗಿ ಒಂದೊಂದು ಕುಟುಂಬಕ್ಕೆ 1 ಲಕ್ಷ ರೂಪಾಯಿಗಳನ್ನು ಕೊಡ್ತೀನಿ. ನೀರಿನಲ್ಲಿ ಮುಳುಗಿದ್ದ 2 ಬಾಲಕರನ್ನು ರಕ್ಷಿಸಲು ಹೋಗಿದ್ದ ಹರ್ಷವರ್ಧನ್ ಕೂಡ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ. ಮೃತರೆಲ್ಲರೂ ಆಚೆಪಲ್ಲಿ ಗ್ರಾಮದವರಾಗಿದ್ದು, ಬಾಗೇಪಲ್ಲಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಬಾಲಕರು ಮೃತಪಟ್ಟ ವಿಚಾರ ತಿಳಿದು ಸ್ಥಳಕ್ಕೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಚೇಳೂರು ಪಿಎಸ್ಐ ಜನಾರ್ದನ್ ಹಾಗೂ ಬಾಗೇಪಲ್ಲಿ ವೃತ್ತ ನಿರೀಕ್ಷಕ ಪ್ರಶಾಂತ್ ವರ್ಣಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.
ನಾಡಹಬ್ಬ ದಸರಾ ಹಬ್ಬದ ಅಂಗವಾಗಿ ಜಿಲ್ಲೆಯಾದ್ಯಂತ ಬುಧವಾರ ಆಯುಧ ಪೂಜೆ, ಗುರುವಾರ ವಿಜಯದಶಮಿಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ನಗರ ಮತ್ತು ಗ್ರಾಮೀಣ ಭಾಗದಲ್ಲಿನ ದೇವಾಲಯಗಳಲ್ಲಿ ಹಬ್ಬದ ಪ್ರಯುಕ್ತ ವಿಶೇಷ ಧಾರ್ಮಿಕ ಪೂಜಾ ಕೈಂಕರ್ಯಗಳು ಅದ್ದೂರಿಯಾಗಿ ಜರುಗಿದವು. ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ಅವರಿಂದ ಶಮಿ ಪೂಜೆ ನಡೆಯಿತು. ಗ್ರಾಮೀಣ ಪ್ರದೇಶದಲ್ಲಿ ಆಯುಧ ಪೂಜೆ ದಿನ ಮನೆ ಆವರಣವನ್ನು ಸ್ವಚ್ಛಗೊಳಿಸಿದ ಮಹಿಳೆಯರು ಬಣ್ಣ ಬಣ್ಣದ ರಂಗೋಲಿ ಬಿಡಿಸಿದರು. ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿನ ಜನರು ಮನೆಯಲ್ಲಿನ ಕೃಷಿ ಉಪಕರಣಗಳು, ವಾಹನಗಳನ್ನು ಸ್ವಚ್ಛಗೊಳಿಸಿ ಬಾಳೆಕಂಬ ಕಟ್ಟಿ ವಿವಿಧ ಹೂಗಳಿಂದ ಸಿಂಗರಿಸಿ ಪೂಜೆ ಸಲ್ಲಿಸಿದರು. ಹಬ್ಬದ ಪ್ರಯುಕ್ತ ಭಕ್ತರು ದೇಗುಲಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ವಿಶೇಷವಾಗಿ ಮಕ್ಕಳು ಮತ್ತು ಮಹಿಳೆಯರು ಹಬ್ಬದ ಹೊಸ ಬಟ್ಟೆ ಧರಿಸಿ ಮಿಂಚಿದರು. ಬಳಿಕ ಹಬ್ಬದ ಸಿಹಿ ಊಟ ಸವಿದರು. ಇನ್ನು ನಗರದ ಬಹುತೇಕ ದೇವಾಲಯಗಳಲ್ಲಿ ಆಯುಧ ಪೂಜೆ, ವಿಜಯದಶಮಿ ಹಬ್ಬದ ಪ್ರಯುಕ್ತ ವಿಶೇಷವಾದ ಅಲಂಕಾರ ಮಾಡಲಾಗಿತ್ತು. ಶಾಲಾ ಕಾಲೇಜುಗಳು, ಆಸ್ಪತ್ರೆಗಳು, ವಿವಿಧ ಸಂಘ ಸಂಸ್ಥೆಗಳ ಕಚೇರಿ, ಮಳಿಗೆಗಳನ್ನು ಬಾಳೆದಿಂಡು, ಹೂವಿನ ಅಲಂಕಾರ ಮಾಡುವ ಮೂಲಕ ವಿಶೇಷ ಪೂಜೆ ಸಲ್ಲಿಸಲಾಯಿತು. ವಾಹನಗಳಿಗೂ ಪೂಜೆ ಸಲ್ಲಿಸಲಾಯಿತು. ನಗರದ ವಿವಿಧ ದೇವಾಲಯಗಳಲ್ಲಿ ಬನ್ನಿ ಪೂಜೆ ಸಲ್ಲಿಸುವ ಮೂಲಕ ದಸರಾ ಹಬ್ಬದ ಸಂಭ್ರಮ ಸಡಗರದಿಂದ ನಡೆಯಿತು. ವಿಜಯದಶಮಿ ಪ್ರಯುಕ್ತ ನಗರದ ವಾಪಸಂದ್ರದ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ಆವರಣದಲ್ಲಿರುವ ಬನ್ನಿ ವೃಕ್ಷಕ್ಕೆ ತಾಲೂಕು ಆಡಳಿತದಿಂದ ಪೂಜೆ ಸಲ್ಲಿಸಲಾಯಿತು. ಬನ್ನಿ ಗಿಡಕ್ಕೆ ಕತ್ತಿಯಿಂದ ಗಿಡ ಕಡಿಯುತ್ತಿದ್ದಂತೆ ಬನ್ನಿ ಎಲೆಗಾಗಿ ನೆರೆದಿದ್ದ ಜನರು ಮುಗಿಬಿದ್ದು ಮನೆಗೆ ಕೊಂಡೊಯ್ದು ಪೂಜೆ ಸಲ್ಲಿಸಿ ನೆರೆಹೊರೆಯರಿಗೆ ಬನ್ನಿ ಎಲೆಯನ್ನು ವಿನಿಮಯ ಮಾಡಿಕೊಂಡರು. ಎಲ್ಲರಿಗೂ ನಮಸ್ಕಾರ. ಎಲ್ಲ ಚಿಕ್ಕಬಳ್ಳಾಪುರ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು. ಆ್ಯಂಡ್ ಇವತ್ತು ತಾಲೂಕು ದಂಡಾಧಿಕಾರಿಯಾಗಿ ನಾನು ಎಲ್ಲ ಜನರ ಒಳ್ಳೆತಿಗಾಗಿ ಬನ್ನಿ ಮರದ ಪೂಜೆ ಮಾಡಲಾಯಿತು ಮತ್ತು ಹಾಗೇನೆ ಎಲ್ಲ ಗ್ರಾಮ ದೇವತೆಗಳ ಪೂಜೆ ಮಾಡಲಾಯಿತು. ಆ್ಯಂಡ್ ಮುಂಚೆ ಕರ್ನಾಟಕ ರಾಜ್ಯಕ್ಕೆ ಮುಂಚೆ ನಮ್ಮದು ಮೈಸೂರು ರಾಜ್ಯ ಅಂತ ಇದ್ದಾಗ ಎಲ್ಲ ನಾಡಿನ ಜನತೆ ಒಳಿತಿಗಾಗಿ ದಸರಾ ಆಚರಿಸ್ತಾ ಇದ್ರು. ಅದೇ ರೀತಿ ಇವತ್ತು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲೂ ಒಂದು ವಿಶೇಷ ಪೂಜೆ. ನನಗೂ ಇದು ಮೊದಲನೇ ಅನುಭವ. ಈ ಥರ ಇರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಇದಕ್ಕೆಲ್ಲ ಮೊದಲು ಕೃತಜ್ಞತೆ ಹೇಳಬೇಕಾಗಿರೋದು ವಾಪಸಂದ್ರ ಜನತೆಗೆ ಮತ್ತು ಅಲ್ಲಿ ಕೆಲಸ ಮಾಡಿರೋ ಎಲ್ಲ ಮುಖಂಡರಿಗೆ. ಇಂಥ ಅನುಭೂತಿ ನಮಗಾಗ್ಲಿ ನಮ್ಮ ಕುಟುಂಬದವ್ರಿಗಾಗ್ಲಿ ಯಾವತ್ತೂ ಆಗಿರಲಿಲ್ಲ. ನಮ್ಮ ತಾಯಿ ಬಂದಿದ್ದಾರೆ, ನಮ್ಮ ಹಸ್ಬೆಂಡ್ ಇದ್ದಾರೆ, ಮತ್ತೆ ಮನಸ್ಸಿಗೆ ಹತ್ತಿರ ಆಗಿರೋ ತುಂಬ ಸ್ನೇಹಿತರು ಇಲ್ಲಿದ್ದಾರೆ. ಸೊ ಅವ್ರ ಸಮ್ಮುಖದಲ್ಲಿ ನನಗಿಂತ ಒಂದು ಅನುಭೂತಿ ಸಿಕ್ಕಿದ್ದು ನಿಜ ದೇವ್ರ ಕೃಪೆ ಅಂತಾನೆ ಹೇಳಬೇಕು. ಆ್ಯಂಡ್ ಇಡೀ ತಾಲೂಕಲ್ಲಿ ಎಲ್ಲ ಒಳ್ಳೆ ಉತ್ತಮವಾದ ಆಡಳಿತ ಮಾಡಂಗಾಗ್ಲಿ, ಏನು ವಿಘ್ನಗಳಿಲ್ದಿರ, ಮತ್ತೆ ಎಲ್ಲ ರೈತರಿಗೆ ಒಳ್ಳೆ ಮಳೆ ಆಗಿ ಬೆಳೆ ಆಗಿ ಎಲ್ಲರೂ ಸುಖ ಶಾಂತಿಯಿಂದ ಇರಲಿ ಅಂತ ನಿಸ್ವಾರ್ಥವಾದ ಒಂದು ಪ್ರಾರ್ಥನೆ ಮಾಡಲಾಯಿತು. ಸೊ ಇದರಿಂದ ಯಾರ್ಯಾರು ಕೆಲಸ ಮಾಡಿದ್ದಾರೆ, ನಮ್ಮ ಸ್ಟಾಫ್ ಇರ್ಬೋದು, ಗ್ರಾಮಸ್ಥರು ಇರ್ಬೋದು, ಆ್ಯಂಡ್ ಮೀಡಿಯಾ ಮಿತ್ರರು ಇರ್ಬೋದು, ಕಲಾ ತಂಡಗಳು ಇರ್ಬೋದು, ಆ್ಯಂಡ್ ಊರಿಂದ ಇಷ್ಟೊತ್ತಲ್ಲಿ ಬಂದು ನಾನು ಬಂದು ಪೂಜೆ ಮಾಡ್ತೀನಿ ಅಂತ ಕಾಯ್ತಾ ಇರೋ ಜನರಿಗಿರ್ಬೋದು, ಎಲ್ಲರಿಗೂ ಒಳ್ಳೇದಾಗಲಿ. ಇನ್ನೂ 2 ವರ್ಷ ನಾನು ಇಲ್ಲಿ ಆಡಳಿತ ಮಾಡೋ ಟೈಮಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಸುಖ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡಲಾಯಿತು. ದಸರಾ ಪ್ರಯುಕ್ತ ಗುರುವಾರ ರಾತ್ರಿ ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶಗಳಲ್ಲಿ ಮಾತಾ ಮಹೇಶ್ವರಮ್ಮ, ಗಂಗಮ್ಮ, ಸಪ್ಪಲಮ್ಮ, ಮುತ್ಯಾಲಮ್ಮ, ಸತ್ಯಮ್ಮ ಸೇರಿದಂತೆ ಹಲವು ದೇವರುಗಳ ಉತ್ಸವ ಮೂರ್ತಿಗಳ ಮೆರವಣಿಗೆ ಶ್ರದ್ಧಾಭಕ್ತಿಯಿಂದ ನಡೆಸಲಾಯಿತು. ಉತ್ಸವ ಮೂರ್ತಿಗಳನ್ನು ಬರಮಾಡಿಕೊಳ್ಳಲು ಮಹಿಳೆಯರು ಮನೆಗಳ ಮುಂದೆ ರಂಗೋಲಿ ಬಿಡಿಸಿ ಪೂಜೆ ಸಲ್ಲಿಸಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ಪ್ರಾರ್ಥಿಸಿದರು. ಇನ್ನು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅವರು ಕುಟುಂಬ ಸಮೇತ ಭಾಗವಹಿಸಿದ್ದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಭಗವದ್ಗೀತೆ ಮಾನವನ ಜೀವನದ ಸಾರವನ್ನು ತುಂಬಿದ ಧರ್ಮಗ್ರಂಥ. ಇಂತಹ ಗೀತೆ ಪಾರಾಯಣದಿಂದ ಜೀವನದ ಮೌಲ್ಯಗಳು ಅರ್ಥವಾಗುತ್ತವೆ, ಮಾನಸಿಕ ಸದೃಢತೆ ಏರ್ಪಡುತ್ತದೆ. ಇಂತಹ ಗೀತಾ ಪಾರಾಯಣಕ್ಕೆ ಇದೀಗ 1 ವರ್ಷ. ಅದೇನು ಅಂತೀರಾ? ಈ ವರದಿ ನೋಡಿ. ಹೌದು,
ಭಗವದ್ಗೀತೆ ಅಂದರೆ ಅದು ಕೇವಲ ಧಾರ್ಮಿಕ ಗ್ರಂಥವಲ್ಲ, ಮಾನವನ ಜೀವನದ ಸಾರ. ಇಂತಹ ಗೀತೋಪದೇಶ ಮಾಡಿದವರು ಖುದ್ದು ಭಗವಂತ ಶ್ರೀಕೃಷ್ಣ. ಈ ಭಗವದ್ಗೀತಾ ಪಾರಾಯಣ ಎಂಬುದು ಸನಾತನ ಧರ್ಮದಲ್ಲಿ ಪವಿತ್ರ ಕೆಲಸ. ಆದರೆ ಅದೇ ಗೀತಾ ಪಾರಾಯಣ ಸಾಮೂಹಿಕವಾಗಿ ನಡೆಯುತ್ತಿದೆ ಅಂದರೆ ಅದು ಮತ್ತಷ್ಟು ಹೆಚ್ಚು. ಇಲ್ಲಿಯೂ ಅದೇ ಆಗಿದೆ. ಚಿಕ್ಕಬಳ್ಳಾಪುರದ ಶಂಕರ ಮಠದಲ್ಲಿ ಗೀತಾ ಪಾರಾಯಣ ಆರಂಭಿಸಿ 1 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಇಂದು ಸಾಮೂಹಿಕ ಗೀತಾ ಪಾರಾಯಣ ಕಾರ್ಯಕ್ರಮ ನಡೆಯಿತು. ಚಿಕ್ಕಬಳ್ಳಾಪುರದ ಶಂಕರ ಮಠದಲ್ಲಿ ಕಳೆದ ವರ್ಷ ನವರಾತ್ರಿ ಮುಗಿದ ಏಕಾದಶಿ ದಿನ ಬ್ರಾಹ್ಮಣರ ಸಂಘದಿಂದ ಗೀತಾ ಪಾರಾಯಣ ಆರಂಭಿಸಿದ್ದಾರೆ. ಅಂದಿನಿಂದ ಪ್ರತಿ ಏಕಾದಶಿಯಂದು ಗೀತಾ ಪಾರಾಯಣ ನಡೆಸಿದ್ದು, ಪ್ರತಿ ಏಕಾದಶಿ ದಿನ 30ಕ್ಕೂ ಹೆಚ್ಚು ಮಹಿಳೆಯರು ಸೇರಿ ಸಾಮೂಹಿಕ ಗೀತಾ ಪಾರಾಯಣ ಮಾಡಿದ್ದಾರೆ. ಇದೀಗ ಇಂದು ಏಕಾದಶಿಯಾಗಿದ್ದು, ಇಂದಿಗೆ ಗೀತಾ ಪಾರಾಯಣ ಆರಂಭಿಸಿ 1 ವರ್ಷ ಪೂರೈಸಿದೆ. ಹಾಗಾಗಿ ಇಂದು ಶಂಕರ ಮಠದಲ್ಲಿ ಗೀತಾ ಪಾರಾಯಣ ವಾರ್ಷಿಕೋತ್ಸವ ಅದ್ದೂರಿಯಾಗಿ ನಡೆಯಿತು. ಅಂದರೆ ಪ್ರತಿಯೊಬ್ಬರು ಕೂಡ ಭಗವದ್ಗೀತೆಯನ್ನು ಸ್ವಲ್ಪ ಆದರೂ ಅಧ್ಯಯನ ಮಾಡಬೇಕು ಅಂತ ಪರಮ ಪವಿತ್ರವಾದ ಭಗವದ್ಗೀತಾವನ್ನು ನಾವು ನಮ್ಮ ಶಂಕರ ಮಠದಲ್ಲಿ 18/10/24 ಮೊದಲನೇ ದಿನ ಆವತ್ತು ನಾವೆಲ್ಲ ಸಾಮೂಹಿಕವಾಗಿ ಪಾರಾಯಣವನ್ನು ಪ್ರಾರಂಭ ಮಾಡಿದ್ದೀವಿ. 18 ಅಧ್ಯಾಯಗಳ ಸತತವಾಗಿ 11 ಗಂಟೆಗೆ ಪ್ರಾರಂಭ ಮಾಡಿ 1:30 ತನಕ ಸತತವಾಗಿ 18 ಅಧ್ಯಾಯಗಳು ಕೂಡ ಅದು ಕೂಡ ಪ್ರತಿ ತಿಂಗಳು 2 ಏಕಾದಶಿ ಬರುತ್ತೆ. ಆ 2 ಏಕಾದಶಿ ದಿನದಂದು 18 ಅಧ್ಯಾಯಗಳ ಒಂದು ಭಗವದ್ಗೀತಾ ಪಾರಾಯಣ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡು 18/10/24 ಇದು ಪ್ರಾರಂಭ ಮಾಡಿದ್ವಿ. ಇಂದು ವಾರ್ಷಿಕೋತ್ಸವದ ಪ್ರಯುಕ್ತ 121 ಮಹಿಳೆಯರಿಂದ ಗೀತಾ ಪಾರಾಯಣ ನಡೆಯಿತು. ಭಗವದ್ಗೀತೆಯ ಎಲ್ಲ 18 ಅಧ್ಯಾಯಗಳನ್ನು ಪಾರಾಯಣ ಮಾಡಲಾಯಿತು. ಕಳೆದ 1 ವರ್ಷದಿಂದ ನಿರಂತರವಾಗಿ ಗೀತಾ ಪಾರಾಯಣ ನಡೆಯುತ್ತಿದೆ. ಪ್ರತಿ ಏಕಾದಶಿಯಂದು 30ಕ್ಕೂ ಹೆಚ್ಚು ಮಹಿಳೆಯರು ಗೀತಾ ಪಾರಾಯಣ ಮಾಡುತ್ತಾರೆ. ಕಳೆದ ವರ್ಷ ನವರಾತ್ರಿ ನಂತರದಲ್ಲಿ ಆಶ್ವೀಜ ಬಹುಳ ಏಕಾದಶಿ 18/10/24 ನಾವು ಶ್ರೀಮಠದಲ್ಲಿ ಏಕಾದಶಿ ಗೀತಾ ಪಾರಾಯಣ ಅಂತ ಪ್ರಾರಂಭ ಮಾಡಿದ್ದು, ಸಮಿತಿಯ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರ ಸಹಕಾರದೊಂದಿಗೆ ಪ್ರಾರಂಭ ಮಾಡಿ ನಿರಂತರವಾಗಿ ನಡ್ಕೊಂಬರ್ತಾ ಇದೆ. ಪ್ರತಿ ಏಕಾದಶಿ ಒಂದು 35ರಿಂದ 40 ಜನ ಮಾತೆಯರು ಬಂದು 18 ಅಧ್ಯಾಯ ಭಗವದ್ಗೀತೆ ಪಾರಾಯಣ ಮಾಡ್ತಾ ಇದ್ದಾರೆ. ಅದು 1 ವರ್ಷ ತುಂಬಿದಂಥ ಸುಸಂದರ್ಭ ಇದು. ಒಟ್ಟಿನಲ್ಲಿ ಭಗವದ್ಗೀತಾ ಪಾರಾಯಣದ ಮೂಲಕ ಸನಾತನ ಧರ್ಮದ ಸೇವೆ ಮಾಡುತ್ತಿರುವ ಶಂಕರ ಮಠದ ಕಾರ್ಯಕ್ಕೆ ಜನರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗೊಂಬೆ ಕೂರಿಸುವುದು ದಸರಾ ಹಬ್ಬದ ಪ್ರಮುಖ ಆಚರಣೆಗಳಲ್ಲೊಂದು. ಚಿಕ್ಕಬಳ್ಳಾಪುರ ನಗರದ ಕುಟುಂಬವೊಂದು ಕಳೆದ 1 ಶತಮಾನದಿಂದ ನವರಾತ್ರಿಯಲ್ಲಿ ದಸರಾ ಗೊಂಬೆ ಕೂರಿಸುವ ಆಚರಣೆ ಮಾಡಿಕೊಂಡು ಬರುತ್ತಿದ್ದು, ನೋಡುಗರ ಕಣ್ಮನ ಸೆಳೆಯುತ್ತಿರುವ ಈ ದಸರಾ ಗೊಂಬೆ ಪ್ರದರ್ಶನ ಅತ್ಯಾಕರ್ಷಕವಾಗಿದೆ. ಈ ಕುರಿತು ಒಂದು ವರದಿ ನೋಡಿ. ಹೌದು, ನೀವು ನೋಡುತ್ತಿರೋ ಈ ದಸರಾ ಗೊಂಬೆ ಪ್ರದರ್ಶನಕ್ಕೆ 1 ಶತಮಾನದ ಇತಿಹಾಸವಿದೆ. ಇಲ್ಲಿರುವ ಈ ಹಿರಿಯ ಮಹಿಳೆ ಆಂಧ್ರದ ಹೆಣ್ಣು ಮಗಳು. ಇವರು ಮದುವೆಯಾಗಿ ಚಿಕ್ಕಬಳ್ಳಾಪುರಕ್ಕೆ ಬಂದವರು. ಮದುವೆಗೂ ಮೊದಲು ಆಂಧ್ರದಲ್ಲಿ ಬರೋಬ್ಬರಿ 80 ವರ್ಷಗಳ ಕಾಲ ಈ ಗೊಂಬೆ ಕೂರಿಸಿ ಪೂಜೆ ಮಾಡಲಾಗಿದ್ದು, ಅದರ ನಂತರ ಇವರು ಚಿಕ್ಕಬಳ್ಳಾಪುರಕ್ಕೆ ಮದುವೆಯಾಗಿ ಬಂದು ಇಲ್ಲಿ ಕಳೆದ 20 ವರ್ಷಗಳಿಂದ ಪೂಜೆ ನೆರವೇರಿಸಲಾಗುತ್ತಿದೆ. ಅಂದರೆ ಬರೋಬ್ಬರಿ 3 ತಲೆಮಾರುಗಳಿಂದ ಈ ದಸರಾ ಗೊಂಬೆ ಪ್ರದರ್ಶನ ಮುಂದುವರಿಸಿರೋದು ವಿಶೇಷ.
ಮಹಿಷಾಸುರನನ್ನು ದುರ್ಗಾದೇವಿ ಸಂಹರಿಸಲು ದೇವಾನುದೇವತೆಗಳು ತಮ್ಮ ಶಕ್ತಿ ನೀಡಿ ಶಕ್ತಿಹೀನರಾಗಿ ಪ್ರತಿಮೆಗಳಾದರು ಎಂಬ ಪ್ರತೀತಿ ಇದೆ. ದೇವಾನುದೇವತೆಗಳ ಈ ತ್ಯಾಗವನ್ನು ಸ್ಮರಿಸಲು ಗೊಂಬೆ ಕೂರಿಸುವ ಪದ್ಧತಿಯನ್ನು ವಿಜಯನಗರ ಸಾಮ್ರಾಜ್ಯದ ಕಾಲದಿಂದಲೂ ಆಚರಿಸಿಕೊಂಡು ಬರಲಾಗುತ್ತಿದೆ. ದಸರಾ ಹಬ್ಬದ ಸಂದರ್ಭದಲ್ಲಿ ಹಳೆ ಮೈಸೂರು ಭಾಗದ ಕೆಲವರ ಮನೆಗಳಲ್ಲಿ ಗೊಂಬೆ ಕೂರಿಸುವ ಪದ್ಧತಿ ರೂಢಿಯಲ್ಲಿತ್ತು. ಕೆಲ ಮನೆಗಳಲ್ಲಿ ಈಗಲೂ ದಸರಾ ಗೊಂಬೆ ಕೂರಿಸುವ ಆಚರಣೆ ನಡೆಸಿಕೊಂಡು ಬರಲಾಗುತ್ತಿದೆ. ಚಿಕ್ಕಬಳ್ಳಾಪುರ ನಗರದ ಸೂರ್ಯ ಸ್ಕ್ಯಾನಿಂಗ್ ಡಾಕ್ಟರ್ BV ಮಂಜುನಾಥ್ ಅವರ ಕುಟುಂಬ ಕಳೆದ 100 ವರ್ಷಗಳಿಂದ ಪ್ರತಿ ವರ್ಷ ದಸರಾ ಸಂದರ್ಭದಲ್ಲಿ ಗೊಂಬೆ ಕೂರಿಸುವ ಆಚರಣೆ ಮಾಡಿಕೊಂಡು ಬಂದಿದೆ. ನನ್ನ ಹೆಸರು ಡಾಕ್ಟರ್ ಪದ್ಮಾವತಿ SM ಅಂತ, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಡಿಪಾರ್ಟ್ಮೆಂಟ್ ಆಫ್ MBA SJCIT ಕಾಲೇಜಲ್ಲಿ ಪ್ರೊಫೆಸರ್ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇದು ನಮ್ಮ ಮನೆ ನವರಾತ್ರಿ ಹಬ್ಬ ಹೇಳಬೇಕಂದ್ರೆ ಇದು 100 ವರ್ಷದ ಇತಿಹಾಸದಿಂದ ಇರುವಂಥದ್ದು. ಮೊದಲು 80 ವರ್ಷ ಏನಿದೆ ಅದು ಆಂಧ್ರಲ್ಲಿ ನಡೀತಿತ್ತು. ಇವರೀಗ 20 ವರ್ಷದಿಂದ ಬಂದ ಮೇಲೆ 20 ವರ್ಷದಿಂದ ಇಲ್ಲಿ ನಡೀತಾ ಇದೆ. ಈ ವರ್ಷ ಸ್ಪೆಷಲ್ ಅಂತ ಹೇಳಿದ್ರೆ ಲೈಕ್ ಪ್ರತಿ ವರ್ಷದ ಏನಾಗಿದೆ ಆ್ಯಡ್ ಆಗ್ತಾ ಹೋಗ್ತಾ ಇರುತ್ತೆ. ಬಟ್ ಈಗ ಮೈಸೂರು ದಸರಾಗೆ ಹೋಗಿ ಮಕ್ಕಳು ಇದನ್ನು ತಗೊಬಂದಿದ್ದಾರೆ, ಈಗಷ್ಟೇ ಆ್ಯಡ್ ಮಾಡಿರೋಂಥದ್ದು. ಇದು ಬಿಟ್ಟರೆ ಹೊರಗಡೆ ನಾವು ಇನ್ನೊಂದು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳಿ ಬ್ರಹ್ಮ ಸರಸ್ವತಿ ವಿಷ್ಣು ಲಕ್ಷ್ಮಿ ಮತ್ತು ಶಿವ ಪಾರ್ವತಿನೂ ಕೂಡ ಅಲ್ಲಿ ಹೊರಗಡೆ ಅದು ಒಂದು ನೋಡ್ಬೋದು ನೀವು. ಸೊ ಇದು ಒಂದು ಇತಿಹಾಸ ಏನಿದೆ ಅದನ್ನು ಅಷ್ಟು ವರ್ಷದಿಂದ ಕಾಪಾಡ್ಕೊಂಡು ಬರ್ತಾ ಇರೋಂಥದ್ದು. ಇನ್ನು ಮುಂದಕ್ಕೆ ಇದೇ ರೀತಿ ಕ್ಯಾರಿ ಮಾಡಬೇಕು ಅಂತ ನಮಗೆ ಆಸೆ ಇದೆ. ಈ ದಸರಾ ಗೊಂಬೆ ಪ್ರದರ್ಶನದಲ್ಲಿ ಪುರಾಣ ಹಾಗೂ ಐತಿಹಾಸಿಕ ಘಟನೆಗಳು, ಸಂಸ್ಕೃತಿ, ಕಲೆ ಅನಾವರಣಗೊಳಿಸುವ ಚಿತ್ರಗಳು, ಶ್ರೀನಿವಾಸ ಕಲ್ಯಾಣ, ಕೃಷ್ಣಾವತಾರ, ರಾಮಾಯಣ, ಮಹಾಭಾರತ, ಜಂಬೂ ಸವಾರಿ, ಬ್ರಹ್ಮ, ವಿಷ್ಣು, ಮಹೇಶ್ವರ, ಬುಡಕಟ್ಟು ಸಮುದಾಯಗಳ ಪರಿಚಯದ ಗೊಂಬೆ ಪ್ರದರ್ಶನ ಮೊದಲಾದ ಸಂಗತಿಗಳು ಈ ಗೊಂಬೆ ಪ್ರದರ್ಶನದಲ್ಲಿ ಬಿಂಬಿತವಾಗಿವೆ. ಪಟ್ಟದ ಗೊಂಬೆಗಳು ಸೇರಿದಂತೆ ನಾನಾ ಬಗೆಯ ಗೊಂಬೆಗಳು ಗಮನ ಸೆಳೆಯುತ್ತಿವೆ. ಗೊಂಬೆ ಪ್ರದರ್ಶನ ವೀಕ್ಷಣೆಗೆ ಬೇರೆ ಬೇರೆ ಕಡೆಯಿಂದ ಜನ ಬರುತ್ತಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. NR ಮಂಜುನಾಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ಕೋಲಾರ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಮಾಲೂರು ಪಟ್ಟಣದ ಮಾರುತಿ ಬಡಾವಣೆಯಲ್ಲಿ ಡಾಕ್ಟರ್ ಸಹನಾ ಪಂಚಕರ್ಮ ಹೈಟೆಕ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಯುಷ್ ಆಸ್ಪತ್ರೆ ಪ್ರಾರಂಭವಾಗಿದೆ. ಸುಸಜ್ಜಿತ ಉಪಕರಣಗಳನ್ನೊಳಗೊಂಡ ಕಟ್ಟಡವನ್ನು ಹೊಂದಿದ್ದು ನುರಿತ ವೈದ್ಯರಿಂದ ಸದಾ 24 ಗಂಟೆ ವಾರದ ದಿನಗಳು ಸೇವಾ ಸೌಲಭ್ಯ ದೊರೆಯುತ್ತದೆ. ಪಂಚಕರ್ಮ, ಬೆನ್ನು ನೋವು, ಯಾವುದೇ ಕೀಲು ನೋವುಗಳಿಗೆ, ಚರ್ಮ ವ್ಯಾಧಿ, ಸ್ತ್ರೀ ವ್ಯಾಧಿಗಳಿಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುವುದು. ನಮ್ಮಲ್ಲಿ ಮೂಲ ವ್ಯಾಧಿಗೆ ಆಪರೇಷನ್ ಇಲ್ಲದೆ ಕ್ಷಾರ ಸುತ್ತದಿಂದ ಗುಣಪಡಿಸಲಾಗುವುದು. ನಮ್ಮಲ್ಲಿ ಒಳರೋಗಿ ವಿಭಾಗ ಹಾಗೂ ಪ್ರತ್ಯೇಕ ಮಹಿಳಾ ಮತ್ತು ಪುರುಷ ವಿಭಾಗಗಳು ಒಳಗೊಂಡಿರುತ್ತದೆ. ವಿಶೇಷವಾಗಿ ಮಕ್ಕಳಿಗೆ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶಾನವನ್ನು ನೀಡಲಾಗುವುದು. ಕೋಲಾರ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಜನತೆ ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ವಿನಂತಿ. ನಮ್ಮ ವಿಳಾಸ ಡಾಕ್ಟರ್ ಸಹನಾ ಪಂಚಕರ್ಮ ಹೈಟೆಕ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಯುಷ್ ಆಸ್ಪತ್ರೆ, ಮಾರುತಿ ಬಡಾವಣೆ, ಬೋವಿ ಹಾಸ್ಟೆಲ್ ಹತ್ತಿರ, ಮಾಲೂರು ಪಟ್ಟಣ. ಸಂಪರ್ಕಿಸಬೇಕಾದ ನಂಬರ್ 9380053500 ಅಥವಾ 9606681522. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ನಿಮಗೆ ನೀಡುತ್ತಿದೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಭಾರಿ ರಿಯಾಯಿತಿ ಮಾರಾಟ. ಆನ್ಲೈನ್ ಹಾಗೂ ಬೇರೆ ಶಾಪ್ಗಳಲ್ಲಿ ಖರೀದಿಸುವ ಮೊದಲು ನಮ್ಮಲ್ಲಿ ಬೆಲೆ ಹಾಗೂ ವೆರೈಟಿ ಪರೀಕ್ಷಿಸಿ. 100% ಅಸಲಿ ಉತ್ಪನ್ನಗಳು, ಅತ್ಯಂತ ಕಡಿಮೆ ಬೆಲೆ, ಅತ್ಯುತ್ತಮ ಬ್ರ್ಯಾಂಡ್, ಅತ್ಯುತ್ತಮ ಸರ್ವಿಸ್. ಕಳೆದ 24 ವರ್ಷಗಳಿಂದ ನಿರಂತರ ನಿಮ್ಮ ಸೇವೆಯಲ್ಲಿ. 7,000 ಮೇಲ್ಪಟ್ಟು ವಸ್ತು ಖರೀದಿಸಿದಲ್ಲಿ ಸುಲಭ ಸೌಲಭ್ಯಗಳೊಂದಿಗೆ 10 ಕಿಲೋಮೀಟರ್ ವರೆಗೂ ಉಚಿತ ಡೋರ್ ಡೆಲಿವರಿ ನೀಡಲಾಗುವುದು.
ನಿಮ್ಮ ಹಳೆಯ ಟಿವಿ, ಫ್ರಿಡ್ಜ್, ಕುಕ್ಕರ್, ಮಿಕ್ಸಿ, ವಾಷಿಂಗ್ ಮಷಿನ್ ಎಕ್ಸ್ಚೇಂಜ್ ಆಫರ್ ನೀಡಲಾಗುವುದು. ಯಾವುದೇ 65 ಇಂಚು ಮೇಲ್ಪಟ್ಟ LED ಕೊಂಡಲ್ಲಿ ಆನ್ಲೈನ್ಗಿಂತ 10 ರಿಂದ 15 ಸಾವಿರದವರೆಗೂ ಕಡಿಮೆ ಬೆಲೆಗೆ ನೀಡಲಾಗುವುದು. ಮತ್ಯಾಕ್ ತಡ, ಕೂಡಲೇ ಸಂಪರ್ಕಿಸಿ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್, ಅರ್ಚನಾ ಕ್ಲಿನಿಕ್ ಎದುರು, ಸಾಗರ್ ಟೀ ಸ್ಟಾಲ್ ಪಕ್ಕ, NPO ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಶಾಖೆಗಳು ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್, ಗಗನ್ ಕಾಂಪ್ಲೆಕ್ಸ್, ತಾಲೂಕು ಹೊಸ ಸೊಸೈಟಿ ಎದುರು, ಮಾರಿಮ್ಮ ದೇವಸ್ಥಾನ ಪಕ್ಕ, TB ರಸ್ತೆ, ಶಿಡ್ಲಘಟ್ಟ. ಸಪ್ತಗಿರಿ ಎಲೆಕ್ಟ್ರಾನಿಕ್ಸ್, ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ಗ್ರೂಪ್, ಬಾಲಾಜಿ ಕಾಂಪ್ಲೆಕ್ಸ್, ರಾಘವೇಂದ್ರ ಸ್ವಾಮಿ ಗುಡಿ ಎದುರು, ಕೋರ್ಟ್ ಹತ್ತಿರ, DVG ರಸ್ತೆ, ಬಾಗೇಪಲ್ಲಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9886966507 ಅಥವಾ 9008772424 ಅಥವಾ 9008540829. ನೀವೇನಾದರೂ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು ಕಡೆಯವರ? ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆಕ್ವಾಟೆಕ್ಗೆ. ಯಾಕೆಂದ್ರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು. ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ? ಹೌದು, ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ 5,500ದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ. ವೈಡ್ ವೆರೈಟಿ ಜೊತೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜೀಸ್. ಯಾವುದೇ ಪ್ಯೂರಿಫೈಯರ್ಸ್ ಜೊತೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್, ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ 40% ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ. ಸತತವಾಗಿ 20 ವರ್ಷಗಳಿಂದ ಇವರು ಈ ಬಿಸ್ನೆಸ್ ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ, ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, ಆಂಬೂರು ಬಿರಿಯಾನಿ ಪಕ್ಕದ ರಸ್ತೆ, 2ನೇ ಅಂಗಡಿ, BB ರೋಡ್, ಚಿಕ್ಕಬಳ್ಳಾಪುರ. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಗುಡಿಬಂಡೆ ತಾಲೂಕಿನಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ 44ರ ಬೀಚಗಾನಹಳ್ಳಿ ಕ್ರಾಸ್ ಬಳಿ ತಡರಾತ್ರಿ ನಡೆದ ಭೀಕರ ಅಪಘಾತದಲ್ಲಿ ಮಹಿಳೆಯೊಬ್ಬರು ಸ್ಥಳದಲ್ಲಿಯೇ ಮೃತಪಟ್ಟು 6 ಮಂದಿ ಗಾಯಗೊಂಡಿರುವ ಘಟನೆ ನಡೆದಿದೆ. ರಾಷ್ಟ್ರೀಯ ಹೆದ್ದಾರಿ 44ರ ಬೀಚಗಾನಹಳ್ಳಿ ಕ್ರಾಸ್ ಬಳಿ ತಡರಾತ್ರಿ ನಡೆದ ಭೀಕರ ಅಪಘಾತದಲ್ಲಿ ಮಹಿಳೆಯೊಬ್ಬರು ಮೃತಪಟ್ಟು 6 ಮಂದಿ ಗಾಯಗೊಂಡಿದ್ದಾರೆ. ವರ್ಲಕೊಂಡ ಮತ್ತು ಜಯಂತಿ ಗ್ರಾಮಗಳ ಮಧ್ಯೆ ಚಲಿಸುತ್ತಿದ್ದ ಇನೋವಾ ಕಾರ್ ಲಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಅಪಘಾತ ಸಂಭವಿಸಿದೆ. ಈ ಅಪಘಾತದಲ್ಲಿ ಹುಲಿಯೂರು ಗ್ರಾಮದ ನಿವಾಸಿ 35 ವರ್ಷದ ನಂದಿನಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮೃತ ಮಹಿಳೆ ಕುಟುಂಬದೊಂದಿಗೆ ಮಂತ್ರಾಲಯ ದರ್ಶನ ಮುಗಿಸಿ ವಾಪಸ್ಸಾಗುವ ವೇಳೆ ಅಪಘಾತ ಸಂಭವಿಸಿದೆ. ಕಾರಿನಲ್ಲಿ ಒಟ್ಟು 7 ಮಂದಿ ಪ್ರಯಾಣಿಸುತ್ತಿದ್ದು, ಉಳಿದ 6 ಮಂದಿಗೆ ಗಾಯಗಳಾಗಿವೆ. ಗಾಯಾಳುಗಳನ್ನು ತಕ್ಷಣ ಸಮೀಪದ ಆಸ್ಪತ್ರೆಗಳಿಗೆ ಸಾಗಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನಾ ಸ್ಥಳಕ್ಕೆ ಗುಡಿಬಂಡೆ ಪೊಲೀಸ್ ಠಾಣೆ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಅಪಘಾತದ ಪರಿಣಾಮ ಹೆದ್ದಾರಿಯಲ್ಲಿ ಹಲವು ಗಂಟೆಗಳ ಕಾಲ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿದ್ದು, ಪ್ರಯಾಣಿಕರು ತೊಂದರೆ ಅನುಭವಿಸಿದರು. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ. ಕೋಲಾರದಲ್ಲಿ ನಕಲಿ ವೈದ್ಯರ ಹಾವಳಿ ಮುಂದುವರೆದಿದ್ದು, ನಕಲಿ ವೈದ್ಯನ ಎಡವಟ್ಟಿಗೆ 8 ವರ್ಷದ ಬಾಲಕಿಯೊಬ್ಬಳು ಮೃತಪಟ್ಟಿದ್ದಾಳೆ. ಮಾಲೂರು ತಾಲೂಕಿನ ದೊಡ್ಡ ಇಗಲೂರು ಗ್ರಾಮದಲ್ಲಿ ಘಟನೆ ನಡೆದಿದ್ದು, ಜಿಲ್ಲಾ ಆರೋಗ್ಯ ಇಲಾಖೆ ಮತ್ತು ಜಿಲ್ಲಾಡಳಿತ ನಕಲಿ ವೈದ್ಯರ ವಿರುದ್ಧ ಮೃದು ಧೋರಣೆ ಅನುಸರಿಸುತ್ತಿರುವ ಕ್ರಮಕ್ಕೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಟೀಕೆ ವ್ಯಕ್ತವಾಗಿದೆ.
ಕೋಲಾರದಲ್ಲಿ ನಕಲಿ ವೈದ್ಯರ ಹಾವಳಿ ಮುಂದುವರೆದಿದ್ದು, ನಕಲಿ ವೈದ್ಯನ ಎಡವಟ್ಟಿಗೆ 8 ವರ್ಷದ ಬಾಲಕಿಯೊಬ್ಬಳು ಮೃತಪಟ್ಟಿದ್ದಾಳೆ. ಮಾಲೂರು ತಾಲೂಕಿನ ದೊಡ್ಡ ಇಗಲೂರು ಗ್ರಾಮದ 8 ವರ್ಷದ ತಾನವಿ ಎಂಬ ಬಾಲಕಿ ನಕಲಿ ವೈದ್ಯನ ಚಿಕಿತ್ಸೆಯಿಂದ ತೀವ್ರ ಅಸ್ವಸ್ಥಳಾಗಿ ನರಳಾಡಿ ಮೃತಪಟ್ಟಿರುವುದಾಗಿ ತಿಳಿದು ಬಂದಿದೆ. ಬಾಲಕಿ ರಕ್ತದ ವಾಂತಿ ಮಾಡಿಕೊಂಡು ಮೃತಪಟ್ಟಿರುವುದಾಗಿ ಹೇಳಲಾಗಿದೆ. ತಾನವಿಗೆ ಜ್ವರದ ಹಿನ್ನೆಲೆ ಸೋಮವಾರ ಸಂತೆಹಳ್ಳಿಯ ನಕಲಿ ಕ್ಲಿನಿಕ್ಗೆ ಕರೆದೊಯ್ದಿದ್ದ ಪೋಷಕರು ಚಿಕಿತ್ಸೆ ಕೊಡಿಸಿದ್ದು, ಹಿರಿಯರಿಗೆ ನೀಡುವ ಚಿಕಿತ್ಸೆಯನ್ನೇ ಬಾಲಕಿಗೆ ವೈದ್ಯ ನೀಡಿದ್ದ ಎನ್ನಲಾಗಿದೆ. ಬಾಲಕಿಗೆ ಇಂಜೆಕ್ಷನ್ ನೀಡಿದ ಜಾಗದಲ್ಲಿ ವಿಪರೀತ ನೋವು ಕಾಣಿಸಿಕೊಂಡಿದ್ದು, 2 ದಿನ ಬಾಲಕಿ ನರಳಾಡಿದ್ದಾಳೆ ಎಂದು ಪೋಷಕರು ಅಳವತ್ತುಕೊಂಡಿದ್ದಾರೆ. ರಕ್ತ ಹೆಪ್ಪುಗಟ್ಟಿ ಚರ್ಮ ಹಸಿರು ಬಣ್ಣಕ್ಕೆ ತಿರುಗಿದ್ದು, ಗುರುವಾರ ಸಂಜೆ ಮಾಲೂರಿನ ಮತ್ತೊಂದು ಖಾಸಗಿ ಆಸ್ಪತ್ರೆಗೆ ಬಾಲಕಿಯನ್ನು ದಾಖಲು ಮಾಡಿದ್ದಾರೆ. ಆದರೆ ಚಿಕಿತ್ಸೆ ಫಲಿಸದೆ ಬಾಲಕಿ ರಕ್ತದ ವಾಂತಿ ಮಾಡಿ ಮೃತಪಟ್ಟಿದ್ದಾಳೆ. ಇಂಜೆಕ್ಷನ್ನಿಂದಲೇ ಬಾಲಕಿ ಸಾವು ಸಂಭವಿಸಿದೆ ಎಂದು ಪೋಷಕರು ಆರೋಪಿಸಿದ್ದಾರೆ. ಇನ್ನು ನಕಲಿ ಕ್ಲಿನಿಕ್ ವಿರುದ್ಧ ದೂರು ನೀಡಿರುವ ಪೋಷಕರು ನಕಲಿ ವೈದ್ಯನ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದು, ಇದರಿಂದ ನಕಲಿ ವೈದ್ಯ ಕ್ಲಿನಿಕ್ ಮುಚ್ಚಿ ಪರಾರಿಯಾಗಿದ್ದಾನೆ. ಮರಣೋತ್ತರ ವರದಿ ಬಂದ ಬಳಿಕ ಕ್ರಮ ವಹಿಸಲು ಪೊಲೀಸರು ನಿರ್ಧಾರ ಮಾಡಿದ್ದು, ಈ ಸಂಬಂಧ ಮಾಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಗುಡಿಬಂಡೆ ತಾಲೂಕಿನ ಉಪ್ಪಾರಹಳ್ಳಿ ಕೊಂಡಾವಲಹಳ್ಳಿ ನಡುವಿನ ದಪ್ಪರ್ತಿ ಕ್ರಾಸ್ ಬಳಿ 2 ಬೈಕ್ಗಳ ನಡುವೆ ಮುಖಾಮುಖಿ ಸಂಭವಿಸಿ ಯುವಕನೊಬ್ಬ ಮೃತಪಟ್ಟಿರುವ ಘಟನೆ ಗುರುವಾರ ರಾತ್ರಿ ನಡೆದಿದೆ. ಕೊಪ್ಪಕಾಟೇನಹಳ್ಳಿಯ 19 ವರ್ಷದ ಶ್ರೀನಿವಾಸ್ ಮೃತ ಯುವಕನಾಗಿದ್ದು, ಪೆರೇಸಂದ್ರದಲ್ಲಿ ನಡೆಯುತ್ತಿದ್ದ ಮದುವೆಗೆ ಸ್ನೇಹಿತ ವಿಜಯ್ ಕುಮಾರ್ ಜೊತೆ ಬೈಕಿನಲ್ಲಿ ಹೋಗುವಾಗ ಅಪಘಾತ ಸಂಭವಿಸಿದೆ. ಗುಡಿಬಂಡೆ ತಾಲೂಕಿನ ಉಪ್ಪಾರಹಳ್ಳಿ ಕೊಂಡಾವಲಹಳ್ಳಿ ನಡುವಿನ ದಬ್ಬರ್ತಿ ಕ್ರಾಸ್ ಬಳಿ 2 ಬೈಕ್ಗಳ ನಡುವೆ ಮುಖಾಮುಖಿ ಸಂಭವಿಸಿ ಯುವಕನೊಬ್ಬ ಮೃತಪಟ್ಟಿರುವ ಘಟನೆ ಗುರುವಾರ ರಾತ್ರಿ ನಡೆದಿದೆ. ಕೊಪ್ಪಕಾಟೇನಹಳ್ಳಿಯ 19 ವರ್ಷದ ಶ್ರೀನಿವಾಸ್ ಮೃತ ಯುವಕನಾಗಿದ್ದು, ಪೆರೇಸಂದ್ರದಲ್ಲಿ ನಡೆಯುತ್ತಿದ್ದ ಮದುವೆಗೆ ಸ್ನೇಹಿತ ವಿಜಯ್ ಕುಮಾರ್ ಜೊತೆ ಬೈಕಿನಲ್ಲಿ ಹೋಗುವಾಗ ಅಪಘಾತ ಸಂಭವಿಸಿದೆ. ಗುಡಿಬಂಡೆ ಕಡೆಯಿಂದ ಕೊಂಡರೆಡ್ಡಿಹಳ್ಳಿ ಕಡೆಗೆ ಹೋಗುತ್ತಿದ್ದ ನಾರಾಯಣಸ್ವಾಮಿ ಎಂಬುವವರ ಬೈಕ್ಗೆ ಶ್ರೀನಿವಾಸ್ ಬೈಕ್ ಮುಖಾಮುಖಿಯಾಗಿ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ ಶ್ರೀನಿವಾಸ್ ಸ್ಥಳದಲ್ಲೇ ಮೃತಪಟ್ಟಿದ್ದು, ವಿಜಯ್ ಕುಮಾರ್ ಎಂಬುವವರ ತಲೆಗೆ ಮತ್ತು ಕಾಲಿಗೆ ಗಂಭೀರ ಗಾಯಗಳಾಗಿ ಗುಡಿಬಂಡೆ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಾರಾಯಣಸ್ವಾಮಿ ಎಂಬುವವರು ಗಂಭೀರ ಗಾಯಗೊಂಡಿದ್ದು, ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರು ಆಸ್ಪತ್ರೆಗೆ ರವಾನಿಸಲಾಗಿದೆ. ಅಪಘಾತದ ವಿಚಾರ ತಿಳಿದ ಗುಡಿಬಂಡೆ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದು, ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಕೊಲೆಗೆ ಯತ್ನಿಸಿರುವ ಘಟನೆ ನಿನ್ನೆ ತಡರಾತ್ರಿ ಚಿಂತಾಮಣಿ ತಾಲೂಕಿನ ಉಪ್ಪರಪೇಟೆ ಗ್ರಾಮದಲ್ಲಿ ನಡೆದಿದೆ. ಹಲ್ಲೆಗೊಳಗಾದವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಹೊಸಕೋಟೆ ಎಂವಿಜೆ ಆಸ್ಪತ್ರೆಗೆ ರವಾನಿಸಲಾಗಿದೆ.
ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಲಾಗಿದ್ದು, ದಾಳಿಯಿಂದ ಇಬ್ಬರು ಗಂಭೀರ ಗಾಯಗೊಂಡು ಆಸ್ಪತ್ರೆ ಸೇರಿದ ಘಟನೆ ಚಿಂತಾಮಣಿ ತಾಲೂಕಿನ ಉಪ್ಪರಪೇಟೆಯಲ್ಲಿ ನಡೆದಿದೆ. ಮಾರಕಾಸ್ತ್ರಗಳಿಂದ ಹಲ್ಲೆಗೊಳಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಚಿಂತಾಮಣಿ ತಾಲೂಕಿನ ಉಪ್ಪರಪೇಟೆ ಗ್ರಾಮದ ಜುನೇದ್ ಮತ್ತು ಅರ್ಬಾಜ್ ಎಂಬುವವರಾಗಿದ್ದು, ಎರಡು ಕುಟುಂಬಗಳ ನಡುವೆ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಕೃತ್ಯ ನಡೆದಿದೆ ಎಂದು ತಿಳಿದು ಬಂದಿದೆ. ಕಲಂದರ್ ಪಾಷಾ ಅಲಿಯಾಸ್ ಬಾಬು, ಸನ್ ವಿತ್ ಶರೀಫ್, ಜೀಶಾನ್ ಶರೀಫ್, ಫಿರ್ದೋಸ್ ಶರೀಫ್ ಎಂಬುವವರು ಬೆಂಗಳೂರಿನಿಂದ ಪುಡಿ ರೌಡಿಗಳನ್ನು ಕರೆತಂದು ಗ್ರಾಮಕ್ಕೆ ನುಗ್ಗಿಸಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ ಆರೋಪ ಕೇಳಿಬಂದಿದೆ. ಎಂ ಶಫಿ ಅರ್ಬಾಜ್, ಜುನೇದ್ ಅಹಮದ್, ಜಮೀಲ್ ಮತ್ತು ಅವರ ಮಗ ಅಖಿಲ್ ಅಹಮದ್ ಎಂಬುವವರ ಮೇಲೆ ಲಾಂಗು ಮಚ್ಚುಗಳಿಂದ ಹಲ್ಲೆ ಮಾಡಲಾಗಿದ್ದು, ಜುನೇದ್ ಕೈಗೆ ಮಚ್ಚುಗಳಿಂದ ಏಟು ಬಿದ್ದ ಹಿನ್ನೆಲೆಯಲ್ಲಿ ಅವರಿಗೆ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಹೊಸಕೋಟೆಯ ಎಂಇಜಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಸರ್, ನನ್ನ ಹೆಸರು ಜುನೇದ್. ನಾನು ಉಪ್ಪರಪೇಟೆ ನಿವಾಸಿ. ನಾವು ನಮ್ಮ ತಂದೆಯವರು ಸೈಯದ್ ಜಮೀಲ್ ಅವ್ರ ಮನೆ ಹತ್ರ ಹೋಗ್ತಾ ಇದ್ವಿ. ಅಲ್ಲಿ ಸೈಯದ್ ಸನ್ನಿ ಶರೀಫ್ ಅಂತ ನಿಂತ್ಕೊಂಡಿದ್ನು. ಅವ್ನು ಬಂದ್ಬಿಟ್ಟು ಮಾತಾಡ್ತಾ ಇದ್ನು. ಅವರು ಹಳ್ಳಿಯ ಜೀಶಾನ್ ಶರೀಫ್ ಅಂತ ಇದ್ದಾನೆ. ಅವ್ನು ಬಂದ್ಬಿಟ್ಟು ನಮ್ಮ ಮೇಲೆ ಮಾತಾಡ್ತಾ ಇದ್ನು. ಮಾತಲ್ಲಿ ಅವ್ರು 30-40 ಜನ ಕರ್ಕೊಂಡ್ಬಂದ್ಬಿಟ್ಟು ನಮ್ಮ ಮೇಲೆ ಮಚ್ಚುಗಳು ಎತ್ಕೊಂಡು, ನೋಡಿ ಸರ್ ಈ ಥರ ಹೊಡೆದಿದೆ ನಮಗೆ, ಈ ಥರ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅವರು. ಅವನು ಕಲಂದರ್ ಶರೀಫ್ ಅವನ ಮಗನು ಸನ್ನಿ ಶರೀಫು ಮತ್ತು ಅವನ ಹಳ್ಳಿಯ ಅವ್ರ ಜೊತೆ ಬೆಂಗಳೂರಿಂದ ಒಂದು 30 ಜನ ಕರ್ಕೊಂಡ್ಬಂದ್ಬಿಟ್ಟು ನಮ್ಮ ತಂದೆ ಹೊಡೆಯಕ್ಕೆ ಬಂದಿದ್ದಕ್ಕೆ ನನ್ನ ಕೈ ಅಡ್ಡ ಕೊಟ್ಟಿದ್ದಕ್ಕೆ ನಾನು ಬಿದ್ದಿದೆ ಇಲ್ಲಿ, ಮತ್ತು ನಮ್ಮ ಅಣ್ಣಗೆ ಕಾಲಿಗೆ ಎಡೆಯಾಗಿ ಬಿದ್ದಿದೆ. ಇವ್ರು ಬೇರೆಯವರಿಂದ ಬಂದು ನಮಗೆ ಈ ಥರ ನಮಗೆ ತೊಂದರೆ ಕೊಟ್ಟಿದ್ದಾರೆ ಸರ್. ಇದು ನಮಗೆ ನ್ಯಾಯ ಆಗ್ಬೇಕು ಸರ್. ಏನ್ ವಿಚಾರ ಅಂದ್ರೆ, ನಮ್ಮ ತಮ್ಮ ಇದ್ದಾನೆ, ನಮ್ಮ ಚಿಕ್ಕಪ್ಪ ಮಗನು. ಅವ್ನ ಮೊನ್ನೆ ಇವತ್ತು 8 ಗಂಟೆಗೆ ಪೊಲೀಸ್ ಇದ್ರ ಟೀ ಸ್ಟಾಲ್ ಹತ್ರ ಕುತ್ಕೊಂಡಿದ್ರೆ ಅವ್ನು ಸನ್ನಿ ಶರೀಫ್ ಬಂದ್ಬಿಟ್ಟು ಹೊಡೆದಿದ್ದಾನೆ. ಅವನಿಗೆ ಬಂದ್ಬಿಟ್ಟು ಹೊಡೆದ್ಬಿಟ್ಟು ಏನ್ ಚಿಕ್ಕ ವಿಚಾರದಲ್ಲಿ ಹೊಡೆದ್ಬಿಟ್ಟು ಇವಾಗ ಬಂದ್ಬಿಟ್ಟು ಎಲ್ಲರೂ ಗ್ಯಾಂಗ್ ಕಟ್ಕೊಂಡು ಗುಂಪು ಕಟ್ಕೊಂಡು ನಮ್ಮ ಮನೆ ಹತ್ರ ಬಂದು ಮಸೀದಿ ಹತ್ರ ಎಲ್ಲ ಸೇರ್ಬಿಟ್ಟು ನಮ್ಮ ತಂದೆಗೂ ಮತ್ತೆ ನಮ್ಮ ಅಣ್ಣಗೆ ನಮ್ಮ ಫ್ಯಾಮಿಲಿಯವ್ರಿಗೆ ಎಲ್ಲರಿಗೂ ಮಚ್ಚಿಗೆ ಎತ್ಕೊಂಡು 30-40 ಜನ ಸೇರ್ಬಿಟ್ಟು ನಮ್ಮನ್ನು ಹೊಡೆದಿದ್ದಾರೆ. ಬಟ್ ನನಗೆ ಒಬ್ಬನಿಗೆ ನನಗೆ ಬಿದ್ದಿದೆ, ನಮ್ಮ ಅಣ್ಣಗೆ 2 ಕಾಲ್ಗೂ ಬಿದ್ದಿದೆ. ಅವರು ನಮ್ಮ ಮೇಲೆ ಜಾಸ್ತಿ ದೌರ್ಜನ್ಯ ಮಾಡಿದ್ದಾರೆ ಸರ್. ನಮ್ಮ ಅಣ್ಣ ಎಂ ಅರ್ಬಾಜ್ ಅಂತ, ನಮ್ಮ ಅಪ್ಪಗೆ ಹೊಡೆಯಕ್ಕೆ ಹೋದ್ರು. ನಾನು ಅಡ್ಡ ಹಿಂಗೆ ಕೈ ಕೊಟ್ಟಿದ ತಕ್ಷಣನೇ ನನಗೆ ಇಲ್ಲಿ ಬಿತ್ತು. ಮತ್ತೆ ಇಲ್ಲಿ ನನಗೆ ಜಾಸ್ತಿ ಇದಾಗಿದೆ. ಡಾಕ್ಟರ್ ಹೇಳ್ತಾ ಇದ್ದಾರೆ 2 ನರ್ವ್ ಕಟ್ ಆಗಿದೆ ಅಂತ. ಇವಾಗ ನಮಗೆ ಪೊಲೀಸರಿಂದ ರಕ್ಷಣೆ ಆಗಬೇಕು. ಅವ್ರಿಗೆ ನಾವು ಮಾಡಿದ್ದಕ್ಕೆ ಅವ್ರು ಕರ್ಕೊಂಡು ಬರ್ಬೇಕು. ನಮ್ಮ ಹತ್ರ ಸಾಕ್ಷಿಗಳೈತೆ. ಅವ್ರು ಜೀಶಾನ್ ಶರೀಫ್ ಅಂತ ಇದಾನಲ್ಲ, ಅವ್ನು ಯಾವಾಗ ಬಂದ್ರು ನಮ್ಮ ಮೇಲೆ ರೌಡಿಸಮ್ ಮಾಡ್ತಾನೆ. ಮತ್ತೆ ಈ ಊರಿಗೆ ಬಂದ್ಬಿಟ್ಟು ಎಲ್ಲರನ್ನು ಬೆದರಿಕೆ ಆಗ್ತಾನೆ. ಆಚೆ ಕಡೆಯಿಂದ ಕರ್ಕೊಂಡ್ ಬಂದ್ಬಿಟ್ಟು 30-40 ಜನನ ನಮ್ಮ ಮೇಲೆ ಯಾವಾಗ ನೋಡಿದ್ರು ದೌರ್ಜನ್ಯ ಮಾಡ್ತಾನೆ. ಜೀಶಾನ್ ಶರೀಫ್. ಘಟನೆ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಗಾಯಾಳುಗಳು ನೀಡಿದ ದೂರಿನ ಮೇಲೆ ಪ್ರಕರಣ ದಾಖಲಿಸಿಕೊಂಡು ಹಲ್ಲೆಕೋರರ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಉಪ್ಪರಪೇಟೆ ಗ್ರಾಮದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಶುಚಿತ್ವದಲ್ಲಿ ನಿರತರಾಗಿರುವ ಪೌರ ಕಾರ್ಮಿಕರು ವೈಯಕ್ತಿಕ ಸ್ವಚ್ಛತೆ ಹಾಗೂ ಸುರಕ್ಷತೆ ಕಡೆಗೂ ಗಮನ ಹರಿಸಬೇಕು. ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಬೇಕೆಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹೇಳಿದರು. ಬಾಗೇಪಲ್ಲಿ ಪುರಸಭೆಯಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಹಾಗೂ ದಸರಾ ಹಬ್ಬದ ಪ್ರಯುಕ್ತ ಪುರಸಭೆ ಪೌರ ಕಾರ್ಮಿಕರಿಗೆ ಬಟ್ಟೆ ವಿತರಿಸಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ ಅವರು, ಪಟ್ಟಣದ 23 ವಾರ್ಡ್ಗಳಲ್ಲಿ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕಾಗಿ ಪೌರ ಕಾರ್ಮಿಕರು ತಮ್ಮ ಜೀವದ ಹಂಗು ತೊರೆದು ಕೆಲಸ ಮಾಡುತ್ತಾರೆ. ನೌಕರರ ಸಮಸ್ಯೆ ಹಲವಾರು, ಪೌರ ಕಾರ್ಮಿಕರ ಕೊರತೆಯೂ ಇದೆ. ಅವರ ಹಲವಾರು ಬೇಡಿಕೆಗಳು ಈಡೇರಿಕೆಗೆ ಬಾಕಿ ಇವೆ. ನವೆಂಬರ್ ಅಂತ್ಯದೊಳಗೆ ಬಾಕಿ ಇರುವ ಸಂಬಳ ಹಾಗೂ ಮುಂದಿನ ಕಾರ್ಮಿಕರ ದಿನಾಚರಣೆಯೊಳಗೆ ವಸತಿ ಭಾಗ್ಯ ನೀಡಲು ಪ್ರಯತ್ನಿಸುತ್ತೇನೆ ಎಂದು ಹೇಳಿದರು. ಪೌರ ಕಾರ್ಮಿಕರ ಕಷ್ಟ ಸುಖಗಳೇನು,
ಅವರು ಯಾವ ರೀತಿ ಇರ್ತಾರೆ ಪಾಪ, ಬೆಳಗ್ಗೆಯಿಂದ ಸಾಯಂಕಾಲಕ್ಕೆ ಯಾವ ಥರ ಕಷ್ಟಪಡ್ತಾರೆ, ಇದರ ಬಗ್ಗೆ ಮಾತನಾಡಿದ್ದೇನೆ. ನಿಜವಾಗ್ಲೂ ಅತ್ಯಂತ ಕಠಿಣ ಕೆಲಸ ಅಂದ್ರೆ ತಮ್ಮದೇ ಪಾಪ, ನನಗೂ ಗೊತ್ತು ಆ ವಿಚಾರ. ಯಾಕಂದ್ರೆ ಬೆಳಗ್ಗೆ ಎದ್ದು ಕೆಲವರು ಪಾಪ ತುಂಬಾನೇ ಕಷ್ಟಪಡ್ತಾರೆ. ನಾನು ನೋಡಿದ್ದೀನಿ ಬೆಳಗ್ಗೆ ಯಾವಾಗಲೂ ಟೈಮಿಗೆ ಬಂದಾಗ. ಖಂಡಿತವಾಗ್ಲೂ ನಿಮ್ಗೆ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ನಾನು ಆಶಿಸುತ್ತಾ, ಹಾಗೆ ತಾವೂ ಅಷ್ಟೇ ನಾವೇನು ಕೆಲಸ ಮಾಡ್ತಾ ಇದ್ದೀವೋ ಅದರಲ್ಲಿ ಇಂಟ್ರೆಸ್ಟ್ ಆಗಿ ಮಾಡಬೇಕು ಅಂತ ನನ್ನ ಮನವಿ. ನಾವು ಕಸ ಗುಡಿಸಿದ್ರು ಅದರಲ್ಲಿ ಇಂಟ್ರೆಸ್ಟ್ ಇರಬೇಕು. ಒಬ್ಬ ಕೇಸ್ ವರ್ಕರ್ ಆದರೆ ಆ ಕೆಲಸದಲ್ಲಿ ಇಂಟ್ರೆಸ್ಟ್ ಆಗಬೇಕು. ಯಾರೋ ಒಬ್ಬ ಪ್ರೈಮ್ ಮಿನಿಸ್ಟರ್ ಆದರೆ ಅವ್ರ ಕೆಲಸದಲ್ಲಿ ಇಂಟ್ರೆಸ್ಟ್ ಆಗ, ಅಂದರೆ ಅವ್ರವ್ರ ಕೆಲಸದಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇರಬೇಕು. ಇದು ನನ್ನ ಕೆಲಸ, ನಾನು ಮಾಡಬೇಕು ಅನ್ನುವಂಥ ಆ ಅಭಿಮಾನ, ಒಂದು ಆಸೆ ತಮ್ಮಲ್ಲಿ ಇರಬೇಕು ಅಂತ ನನ್ನ ಮನವಿ. ಸ್ವಚ್ಛತೆಯ ಜೊತೆಗೆ ಪೌರ ಕಾರ್ಮಿಕರು ತಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು. ಪುರಸಭೆ ವತಿಯಿಂದ ವಿಮೆ ಮಾಡಲಾಗಿದೆ. ಮುಂದಿನ ಪೌರ ಕಾರ್ಮಿಕರ ದಿನಾಚರಣೆಯೊಳಗಾಗಿ ನಿವೇಶನ ಮತ್ತು ಮನೆ ನಿರ್ಮಿಸಲಾಗುತ್ತದೆ ಹಾಗೂ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಕಾರ್ಮಿಕರು ಪಡೆಯಬೇಕು ಎಂದರು. ಪ್ರಾಸ್ತಾವಿಕವಾಗಿ ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್ ಮಾತನಾಡಿ, ಪೌರ ಕಾರ್ಮಿಕರು ಸಾರ್ವಜನಿಕರ ಆರೋಗ್ಯ ರಕ್ಷಣೆ ಮಾಡುವ ವೈದ್ಯರಿದ್ದಂತೆ ನಿತ್ಯ ಪಟ್ಟಣದ ಸ್ವಚ್ಛತೆಗಾಗಿ ಶ್ರಮಿಸುತ್ತಿದ್ದಾರೆ. ಅವರನ್ನು ಗೌರವಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದರು. ಪುರಸಭೆ ಉಪಾಧ್ಯಕ್ಷೆ ಸುಜಾತಾ ನರಸಿಂಹನಾಯ್ಡು ಮಾತನಾಡಿ, ಪಟ್ಟಣದ ಜೀವನಾಡಿಗಳಾಗಿರುವ ಪೌರ ಕಾರ್ಮಿಕರಿಗೂ ಒಂದು ದಿನ ಇದೆ ಎಂಬುದು ಹಲವು ಜನರಿಗೆ ತಿಳಿದೇ ಇಲ್ಲ. ಪಟ್ಟಣದ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವ, ಸಮರ್ಪಕವಾಗಿ ಪರಿಸರವನ್ನು ಸ್ವಚ್ಛವಾಗಿಡುವ ಪೌರ ಕಾರ್ಮಿಕರು ಇಂದು ತಮ್ಮ ದಿನಾಚರಣೆ ಆಚರಿಸಿಕೊಳ್ಳುತ್ತಿದ್ದಾರೆ. ಈ ದಿನಾಚರಣೆ ತೋರಿಕೆಗಾಗಿ ಅಲ್ಲ, ಸಮಾಜದಲ್ಲಿ ಪೌರ ಕಾರ್ಮಿಕರಿಗೂ ಒಂದು ಬೆಲೆ ಇದೆ ಎಂದು ಹೇಳಲಿಕ್ಕಾಗಿ, ಎಲ್ಲರಂತೆ ಅವರು ಕೂಡ ಮಾನವರು ಎಂಬುದನ್ನು ಸಾರ್ವಜನಿಕರಿಗೆ ತಿಳಿಸಲಿಕ್ಕಾಗಿ, ಅವರ ಕಸುಬಿನ ಮೂಲಕ ಅವರನ್ನು ಅಳಿಯದೆ ಅವರಿಗೂ ಘನತೆ ಗೌರವ ನೀಡಬೇಕೆಂಬ ಉದ್ದೇಶದಿಂದ ಪೌರ ಕಾರ್ಮಿಕರ ದಿನಾಚರಣೆ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಪೌರ ಕಾರ್ಮಿಕರಿಗೆ ದಸರಾ ಹಾಗೂ ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಬಟ್ಟೆ, ಸಿಹಿ ತಿನಿಸು ವಿತರಣೆ ಮಾಡಲಾಯಿತು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಅವರು ಕಾನೂನು ಸುವ್ಯವಸ್ಥೆ ಕಾಪಾಡೋ ರಕ್ಷಕ ಭಟರು. ಅವರ ವಾಸಕ್ಕೆ ಅಂತಲೇ ಸರ್ಕಾರ ವಸತಿ ಗೃಹಗಳನ್ನು ನಿರ್ಮಿಸಿಕೊಟ್ಟಿದೆ. ಇಂತಹ ಜಾಗದಲ್ಲಿ ಗಿಡಗಂಟಿಗಳು ಬೆಳೆದು ಸ್ವಚ್ಛತೆಗೆ ಸವಾಲು ಹಾಕುವ ಜೊತೆಗೆ ಹಾವು ಚೇಳುಗಳ ಆವಾಸ ಸ್ಥಾನವಾಗಿ ಸಮಸ್ಯೆ ಎದುರಿಸುವಂತಾಗಿತ್ತು. ಈ ಸಮಸ್ಯೆಗೆ ಇಂದು ಮುಕ್ತಿ ಹಾಡಲು ನಗರಸಭೆ ಮುಂದಾಗಿದೆ. ಚಿಕ್ಕಬಳ್ಳಾಪುರ ನಗರದ ಪ್ರಶಾಂತ ನಗರ ಪ್ರವೇಶದಲ್ಲಿಯೇ ಇರುವ ಪೊಲೀಸ್ ವಸತಿ ಗೃಹಗಳಲ್ಲಿ ಈ ಹಿಂದೆ ಹಳೆಯದಾಗಿದ್ದ ವಸತಿ ಗೃಹಗಳನ್ನು ಕೆಡವಿ ನೂತನ ವಸತಿ ಗೃಹಗಳ ನಿರ್ಮಾಣಕ್ಕೆ ಜಾಗ ಸಿದ್ಧಪಡಿಸಲಾಗಿತ್ತು. ಆದರೆ ವಸತಿ ಗೃಹಗಳ ನಿರ್ಮಾಣಕ್ಕೂ ಮೊದಲೇ ಆ ಖಾಲಿ ಜಾಗದಲ್ಲಿ ಗಿಡಗಂಟಿಗಳು ಬೆಳೆದು ತೀವ್ರ ಸಮಸ್ಯೆ ಎದುರಾಗಿತ್ತು. ಮಳೆಗಾಲ ಆರಂಭವಾದ ಕಾರಣ ಗಿಡಗಂಟಿಗಳು ಬೆಳೆದು ಹಾವು ಚೇಳುಗಳ ಆವಾಸ ಸ್ಥಾನವಾಗಿ ಪರಿವರ್ತನೆಯಾಗಿತ್ತು. ಇದರ ಸ್ವಚ್ಛತೆಗೆ ಇಂದು ನಗರಸಭೆ ಚಾಲನೆ ನೀಡಿದೆ. ಈ ಕುರಿತು ಮಾತನಾಡಿದ ನಗರಸಭೆ ಉಪಾಧ್ಯಕ್ಷ ನಾಗರಾಜ್, ಚಿಕ್ಕಬಳ್ಳಾಪುರದ ಪೊಲೀಸ್ ವಸತಿ ಗೃಹಗಳಲ್ಲಿ ಸ್ವಚ್ಛತೆ ಮಾಡಲಾಗುತ್ತಿದೆ. ವಸತಿ ಗೃಹಗಳ ನಿರ್ಮಾಣಕ್ಕಾಗಿ ಮೀಸಲಿರುವ ಜಾಗದಲ್ಲಿ ಗಿಡಗಂಟಿಗಳು ಬೆಳೆದು ಸಮಸ್ಯೆಯಾಗಿತ್ತು. 54 ಮನೆಗಳ ನಿರ್ಮಾಣಕ್ಕೆ ಸಿದ್ಧವಾಗಿರೋ ಜಾಗ ಇದಾಗಿದ್ದು, ಹಳೆ ವಸತಿ ಗೃಹಗಳನ್ನು ಕೆಡವಿ ನೂತನ ಗೃಹಗಳ ನಿರ್ಮಾಣಕ್ಕೆ ಸಿದ್ಧತೆ ಮಾಡಲಾಗಿತ್ತು. ನಗರಸಭೆ ಅಧಿಕಾರಿಗಳು ಸಿಬ್ಬಂದಿ ಭೇಟಿ ನೀಡಿ ಸ್ವಚ್ಛತೆಗೆ ಚಾಲನೆ ನೀಡಲಾಗಿದೆ ಎಂದರು. ವಸತಿ ಮನೆಗಳ ನಿರ್ಮಾಣ ಆಗಬೇಕಾಗಿದೆ. ಹಳೆ ಕ್ವಾರ್ಟರ್ಸ್ ಅನ್ನು ಕೆಡವಿ ಹೊಸ ಮನೆಗಳು ಕಟ್ಟುವಂಥದ್ದಿದೆ. ಇಂಥ ಒಂದು ಸಂದರ್ಭದಲ್ಲಿ ಆ ಮನೆಗಳ ಕೆಡವಿದ್ದಂಥ ಜಾಗದಲ್ಲಿ ಗಿಡಗಂಟೆಗಳು ದಟ್ಟವಾಗಿ ಬೆಳೆದು ಅಲ್ಲಿ ವಾಸ ಮಾಡುವಂಥ ನಾಗರಿಕರಿಗೆ ತುಂಬ ಅನಾನುಕೂಲ ಆಗಿತ್ತು. ಅದೇ ರೀತಿ ಮಕ್ಕಳು ಆಟ ಆಡಿಕೊಳ್ಳುವಂಥ ಮಕ್ಕಳಿಗೂ ಕೂಡ ಭಾಳ ಸಮಸ್ಯೆ ಎದುರಾಗಿತ್ತು. ನನಗೆ 3-4 ಬಾರಿ ಅಲ್ಲಿನ ನಿವಾಸಿಗಳು ಇದನ್ನು ಸ್ವಚ್ಛತೆ ಮಾಡಿಕೊಡಿ, ನಮಗೆ ಮಕ್ಕಳಿಗೆಲ್ಲ ತೊಂದರೆ ಆಗ್ತಾ ಇದೆ,
ಈ ಅವುಗಳೆಲ್ಲ ಓಡಾಡೋ ಅಂಥದ್ದಾಗ್ತಾ ಇದೆ. ನೀವು ಇದನ್ನು ಸ್ವಚ್ಛತಾ ಕಾರ್ಯ ಮಾಡಿಕೊಡಿ ಅಂತ ಹೇಳಿದರು. ನಾನು ಹಬ್ಬ ಕಳೀಲಿ ಮೇಡಮ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಈ ದಿನ ನಗರಸಭೆಯ ಅಧಿಕಾರಿ ವರ್ಗದವರು ಮತ್ತು ಸಿಬ್ಬಂದಿ ವರ್ಗ ಅದೇ ರೀತಿ ನಾನು ಸೇರಿ ಈ ದಿನ ಸ್ವಚ್ಛತಾ ಕಾರ್ಯ ಕೈಗೆತ್ತಿಕೊಂಡಿದ್ವಿ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೆ ಕಿತಡ ಕೂಡಲೇ ಸಂಪರ್ಕಿಸಿ 9916317028. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಈಜಲು ಹೋದ 3 ಬಾಲಕರು ಕೆರೆಯಲ್ಲಿ ಮುಳುಗಿ ಸಾವು. ಬಾಗೇಪಲ್ಲಿ ತಾಲೂಕಿನ ಆಚೆಪಲ್ಲಿಯಲ್ಲಿ ನಡೆಯಿತು ಘೋರ ದುರಂತ. ಈಜು ಬಾರದೆ ಕೆರೆಯಲ್ಲಿ ಮುಳುಗಿದ 3 ಮಕ್ಕಳು, ಮುಗಿಲು ಮುಟ್ಟಿದ ಪೋಷಕರ ಆಕ್ರಂದನ. ನವರಾತ್ರಿ ಪ್ರಯುಕ್ತ ಚಿಕ್ಕಬಳ್ಳಾಪುರದಲ್ಲಿ ಶಮಿ ಪೂಜೆ ನೆರವೇರಿಸಿದ ತಹಸೀಲ್ದಾರ್ ರಶ್ಮಿ. ವಿಜಯದಶಮಿ ಪ್ರಯುಕ್ತ ಚಿಕ್ಕಬಳ್ಳಾಪುರದ ವಾಪಸಂದ್ರದಲ್ಲಿ ನಡೆದ ಶಮಿ ಪೂಜೆ ಕುಟುಂಬದೊಂದಿಗೆ ಪಾಲ್ಗೊಂಡ ತಹಸೀಲ್ದಾರ್. ಗೀತಾ ಪಾರಾಯಣಕ್ಕೆ ವಾರ್ಷಿಕೋತ್ಸವ ಸಂಭ್ರಮ. ಚಿಕ್ಕಬಳ್ಳಾಪುರದ ಶಂಕರ ಮಠದಲ್ಲಿ ಪ್ರತಿ ಏಕಾದಶಿಗೆ ನಡೆಯುತ್ತಿರುವ ಭಗವದ್ಗೀತಾ ಪಾರಾಯಣ. 121 ಮಹಿಳೆಯರಿಂದ ಭಗವದ್ಗೀತಾ ಪಾರಾಯಣ.
1 ಶತಮಾನದಿಂದ ಗೊಂಬೆ ಕೂರಿಸುತ್ತಿರುವ ಕುಟುಂಬ. ಆಂಧ್ರ, ಕರ್ನಾಟಕ ಸೇರಿ 100 ವರ್ಷದ ಇತಿಹಾಸ ಹೊಂದಿರುವ ಗೊಂಬೆ ಪೂಜೆ. ಗಮನ ಸೆಳೆಯುತ್ತಿರುವ ತ್ರಿಮೂರ್ತಿಗಳು ಸೇರಿ ಬುಡಕಟ್ಟು ಸಮುದಾಯದ ಗೊಂಬೆಗಳು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.